ಕೆಲವರ ಜೀವಿತಗಳಲ್ಲಿ ಆಶೀರ್ವಾದಗಳು ಬರುತ್ತವೆ, ಆದರೆ ಕಷ್ಟಗಳು ಸಮಸ್ಯೆಗಳು ಎದ್ದು ಅದನ್ನು ಪೂರ್ಣವಾಗಿ ನುಂಗಿಬಿಡುತ್ತವೆ. ಕರಗಳಲ್ಲಿ ಏನೂ ಕೂಡ ಉಳಿಯುವುದಿಲ್ಲ. ನಿಮ್ಮ ಜೀವಿತ ಆ ರೀತಿಯಾಗಿರುವುದಾದರೆ ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಕೂಡಿಸುವುದಿಲ್ಲ ಎಂಬುದಾಗಿ. ಅಂದರೆ ನೀವು ಏನೇ ಕೆಲಸ ಮಾಡಿದರೂ, ಯಾವ ಕಾರ್ಯವನ್ನು ಮಾಡಿದರೂ ಕೂಡ ದೇವರು ಒಪ್ಪುವ ಹಾಗೆ, ದೇವರಿಗೆ ಮೆಚ್ಚುಗೆಯಾಗುವ ಹಾಗೆ ನಂಬಿಗಸ್ತತೆಯಿಂದ ಯಥಾರ್ಥವಾಗಿ ಅದನ್ನು ಮಾಡಿರಿ. ಆಗ ಅದರ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆ ಆಶೀರ್ವಾದವು ಭಾಗ್ಯದಾಯಕವಾಗಿ ನಿಮ್ಮ ಕರಗಳಲ್ಲಿ ತಂಗುವಂಥದ್ದಾಗಿ ಇರಲಿದೆ. ಅದರೊಟ್ಟಿಗೆ ಯಾವುದೇ ವ್ಯಸನಗಳು, ವ್ಯರ್ಥವಾದ ಖರ್ಚುಗಳು, ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಕರ್ತನು ನಿಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿಟ್ಟು ನೀವು ಆಶೀರ್ವದಿಸಲ್ಪಡುವಂತೆ, ಅಭಿವೃದ್ಧಿಯಾಗುವಂತೆ ವಿಷಯಗಳನ್ನು ಬದಲಾಯಿಸುತ್ತಾನೆ. ಆದ್ದರಿಂದ ಕರ್ತನಿಗೆ ಭಯಪಟ್ಟು ಜೀವಿಸಿ ನಿಶ್ಚಯವಾದ ಮೇಲುಗಳನ್ನು ಕಾಣುತ್ತೀರಾ.